ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ ಎಲ್ಲವೂ ಸಹ ನಾಟಿ ಸ್ಟೈಲ್. ನಾಟಿ ಅಂದರೆ ಹಳ್ಳಿ ಊಟಗಳಿಗೆ ತುಂಬ ಪ್ರಾಶಸ್ತ್ಯ, ರುಚಿಕರ ಮತ್ತು ಆರೋಗ್ಯಕರ. ಇಲ್ಲಿ ರಾಂಪುರ ಗ್ರಾಮ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆಯ ಹಳ್ಳಿ ಮಹಿಳೆಯರು ತಯಾರಿಸಿದ ಅತ್ಯಂತ ರುಚಿಕರವಾದ ಉದ್ದಿನ ಹಪ್ಪಳ ದೊರೆಯುತ್ತಿದೆ ಅಂತೇಳಿ ಒಂದು ಬೋರ್ಡ್ ಹಾಕೊಂಡಿದ್ದಾರೆ. ಇಲ್ಲಿ ಹಪ್ಪಳ ನನಗೆ ಟೇಸ್ಟ್ ಮಾಡಿಗೂ ಕೂಡ ಕೊಟ್ಟರು. ತುಂಬ ಟೇಸ್ಟಿಯಾಗಿದೆ. ಬನ್ನಿ, ಇದನ್ನು ಮಾಡ್ತಕ್ಕಂಥದ್ದು ಎಲ್ಲ ಹಳ್ಳಿಯ ಮಹಿಳೆಯರು. ಅದನ್ನು ಹೇಗೆ ಮಾಡ್ತಾರೆ, ಎಷ್ಟು ಜನ ಇದ್ದಾರೆ, ಇದು ಎಲ್ಲೆಲ್ಲಿಗೆ ಸಪ್ಲೈ ಇದೆ, ಯಾವಾಗಿಂದ ಇದನ್ನು ಮಾಡ್ತಾರೆ ಬೆಲ್ಲ ಹಾಕೋಣ. ಸರ್ ನಮಸ್ಕಾರ. ಸರ್, ತುಂಬ ಅದು ಹಳ್ಳಿ ಮಹಿಳೆಯರು ಮಾಡಿದ ಒಂದು ಉದ್ದಿನ ಹಪ್ಪಳ ಅಂತ ನೋಡಿ ನನಗೆ ಖುಷಿ ಆಯಿತು. ಹೇಳಿ, ಇದನ್ನು ಹೆಂಗೆ ಮಾಡೋದು, ಎಷ್ಟು ಜನ ಮಹಿಳೆಯರು ಮಾಡ್ತಾರೆ, ಇದು ನಿಮ್ಮದು ಪ್ರಾಡಕ್ಟ್ ಎಲ್ಲೆಲ್ಲಿ ಸಿಗುತ್ತೆ ಇದು ಹಪ್ಪಳ? ನಮ್ಮ ಪ್ರಾಡಕ್ಟ್ ಬಂದು ನಮ್ಮದು ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ರಾಂಪುರ ಗ್ರಾಮದವರು. ನಮ್ದು ಪ್ರಾಡಕ್ಟ್ ಸಿಗೋದು ಮಾತ್ರ ಹಳ್ಳಿಲಿ ಮಾತ್ರ, ಇನ್ನೆಲ್ಲ ಸಿಗಲ್ಲ. ಇದಕ್ಕೆ ಇನ್ನೂ ಯಾವುದೇ ರೀತಿಯಾದ ವೆಬ್ಸೈಟ್ ಆಗಲಿ, ಇಂಟರ್ನೆಟ್ಗೆ ಆಗಲಿ, ಆನ್ಲೈನ್ ಯಾವುದು ಬಿಟ್ಟಿಲ್ಲ. ಇನ್ನು ಹಳ್ಳಿ ಮಹಿಳೆಯರೇ ಕೈಲಿ ಲಟ್ಸಿರೋದು. ಯಾವುದೇ ಥರದ ಮಿಷಿನ್ ಬಳಸಿಲ್ಲ, ಯಾವುದೇ ಥರದ ಕೆಮಿಕಲ್ ಹಾಕಿಲ್ಲ. ಹಳ್ಳಿ ಮಹಿಳೆಯರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಪ್ಯೂರ್ ವ್ಯವಸಾಯ ಮಾಡೋದು. ವ್ಯವಸಾಯದ ಜೊತೆಗೆ ಮಹಿಳೆಯರು ಕೃಷಿ ಜೊತೆಗೆ ಈ ಒಂದು ಕುಲಕಸಬನ್ನು ಮಾಡಿದಾಗ ಒಂದು ಸಣ್ಣ ಪುಟ್ಟ ಮನೆಯ ಖರ್ಚುಗಳಿಗೂ ಮೇಂಟೈನ್ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಉದ್ದಿನ ಹಪ್ಪಳವಂತ ವೃತ್ತಿಯನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ಇದಿನ್ನೂ ಸಣ್ಣ ಉದ್ಯಮಿಯಾಗಿ ಬೆಳೀತಾ ಇರೋದು ಹೊರತು ಇನ್ನೂ ಇದು ಯಾವುದೇ ರೀತಿಯಾದಂಥ, ಅಂದ್ರೆ ಮಹಿಳೆಯರು ಮನೆ ಕೆಲಸ ಮಾಡ್ಕೊಂಡು ಫ್ರೀ ಟೈಮಲ್ಲಿ ಯಾವುದೇ ರೀತಿಯಾದಂಥ ಟೈಮಿಂಗ್ಸ್ ಇಲ್ಲ ಅವ್ರಿಗೆ. ಅವ್ರು ಫ್ರೀ ಇದ್ದಾಗ ಟೈಮಲ್ಲಿ ಬಂದು ಹಪ್ಪಳನಲ್ಲೆಲ್ಲ ಲಿಟ್ಸಿ, ಒಣಗಿಸಿ, ಒರೆಸಿ, ಇದು ಭಾರಿ ಕೆಲಸ. ಹಳ್ಳಿದು ಸ್ಟೈಲ್ ಅಂತ ಹೇಳಿದ್ರೆ ಎಲ್ರು ಇಷ್ಟಪಡ್ತಾರೆ. ಅದು ಹಳ್ಳಿ ರುಚಿ ಅಂತ ಹೇಳಿದ್ರೆ ಏನು, ಅದು ಹಿಂಗೆ ರುಚಿ ಜಾಸ್ತಿ ಇರುತ್ತೆ. ಆದ್ರೆ ಜನ ಮಾತ್ರ ತಗೋಬೇಕು ಅಂದ್ರೆ ಭಾರಿ ಯೋಚನೆ ಮಾಡ್ತಾರೆ. ಗ್ರಾಮೀಣ ಭಾಗದಲ್ಲಿ ಖರ್ಚು ಮಾಡೋಷ್ಟನ್ನ ನಗರ ಪ್ರದೇಶದಲ್ಲಿ ಖರ್ಚು ಮಾಡ್ಬೇಕು, ಭಾರಿ ಯೋಚನೆ ಮಾಡ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಏನೇನು ಹಾಕಿ ಮಾಡ್ತೀರಾ? ಮತ್ತೆ ಎಷ್ಟು ಜನ ಮಹಿಳೆಯರು ನಿಮ್ಮ ಹತ್ರ? 12 ಜನ ಮಹಿಳೆಯರು ಕೆಲಸ ಮಾಡ್ತಾರೆ. ಒಬ್ರು ಮಹಿಳೆಯರು ನಮ್ಮ ಮಧ್ಯೆಯವರು ಅವರು ಎಲ್ಲಾನು ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಹಾಕ್ಬೇಕಾದಂತ ಐಟಮ್ಸ್ಗಳನ್ನ ಒಂದೇ ಸಮ ಪ್ರಮಾಣದಲ್ಲಿ ಹಾಕ್ಬಿಟ್ಟಾಗ ಅವರೆಲ್ಲ ಮಿಲ್ ಮಾಡಿಸಿ ಅದನ್ನ ಗಿರಣಿ ಅಂಗಡಿ ತಗೋಗಿ ಮತ್ತೆ ಅದನ್ನ ಹಿಟ್ಟನ್ನ ಕಲಸಿ ರಾತ್ರಿ ಟೈಮ್ ಎಲ್ಲ ಉನ್ನಿಸಿ ಅದನ್ನ ಪುನಃ ಬೆಳಿಗ್ಗೆ ಎದ್ದು ಅದನ್ನ ಬಟ್ ಕಟ್ಬೇಕು. ರೌಂಡ್ ಬಟ್ ಕಟ್ಟಿ ಆನಂತರ ಅದನ್ನ ಒತ್ತಕ್ಕೆ ಶುರು ಮಾಡ್ತಾರೆ. ಪುನಃ ಒತ್ತದ ಮೇಲೆ ಬಿಸಿಲಲ್ಲಿ ಒಣಗಿಸ್ಬೇಕು, ಬಿಸಿಲು ಇರ್ಬೇಕು. ಸರ್, ಮದುವೆಗಳಿಗೆ, ಎಂಗೇಜ್ಮೆಂಟ್ಗೆ, ನಾಮಕರಣಗಳಿಗೆ ಎಲ್ಲ ಕಡೆಗೂ ಕಳಿಸ್ಕೊಡ್ತೀರಾ? ಕಳಿಸ್ಕೊಡ್ತೀವಿ. ನಮ್ಗೆ ಆರ್ಡರ್ ರೆಡಿ ಸ್ಟಾಕ್ ಇರುತ್ತೆ. ಆರ್ಡರ್ ಕೊಟ್ರೆ ಅಥವಾ ಮಾಡಬೇಕು, ರೆಡಿ ಸ್ಟಾಕ್ ಮಾತ್ರ ಕೊಡ್ತೀವಿ. ರೆಡಿ ಇರೋದು ಎಷ್ಟಿರುತ್ತೆ, ಒಂದು 500, 1000, 2000 ಮಾತ್ರ ಇರುತ್ತೆ ಅಷ್ಟೇ. ಆರ್ಡರ್ ಕೊಟ್ರೆ ಅಲ್ಲೇ ಕ್ಲೀನ್ ಆಗಿ ರೆಡಿ ಮಾಡಿ ಫ್ರೆಶ್ ಆಗಿ ರೆಡಿ ಮಾಡ್ಕೊಡ್ತೀವಿ. ಸರ್, ಈಗ ಕಮ್ಮಿ ತಗೊಂಡ್ರೆ ಹಿಂಗೆ, ಜಾಸ್ತಿ ತಗೊಂಡ್ರೆ ಹೇಗೆ ರೇಟ್ ಅಂತ? ಸ್ವಲ್ಪ ರೀಸನಬಲ್ ವ್ಯತ್ಯಾಸ ಇರುತ್ತೆ ಅಷ್ಟೇ. ಸ್ವಲ್ಪ ಸರ್, ಹಂಗೆ ಕ್ಯಾಮ್ರಾ ಆಗ್ತದೆ. ಸರ್ ಹೇಳಿ, ಸ್ವಲ್ಪ ತಗೊಂಡ್ರೆ ಹಿಂಗೆ, ಜಾಸ್ತಿ ತಗೊಂಡ್ರೆ ಹಿಂಗೆ? ಸ್ವಲ್ಪ ಕಡಿಮೆ ತಗೊಂಡಷ್ಟು ರೇಟ್ ಏನು ಅಂತ ವೇರಿಯೇಷನ್ ಇರಲ್ಲ. ಏನಿದೆ ಹೋಲ್ಸೇಲ್ ರೇಟ್ ಆಗಿ ಹಾಕೊಡ್ತಾರೆ ಫಂಕ್ಷನ್ಗಳಿಗೆ. ಅದು ಮಹಿಳೆಯರು ಒಂದು ಉದ್ಯೋಗ ಕೊಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು. ಇದು ಉದ್ಯಮಿಯಾಗಿ ಬೆಳಬೇಕು ಅಂದ್ರೆ ಇದು ಹಲವಾರು ವರ್ಷಗಳೇ ಬೇಕಾಗ್ಬೋದೇನು. ಒಳ್ಳೆ ರಾಮ ಸಂಗೇರಿ ಇದೆ ಸರ್. 200 rupees ಇಡೀ ಕರ್ನಾಟಕದಿಂದ ಫೋನ್ ಮಾಡ್ತಾರೆ. ಸರಿ, ಹೇಳಿ, ಹಪ್ಪಳ ತಗೋಬೇಕು ಅಂತ ಹೇಳಿದ್ರೆ ನಿಮ್ಮ ರಾಂಪುರಕ್ಕೆ ಬರ್ಬೇಕಾ, ಹೇಗೆ? ರಾಂಪುರಕ್ಕೆ ಬರ್ಬೇಕು. ಈಗ ಫೋನಲ್ಲಿ ಮಾಡಿದ್ರೆ ಅದಕ್ಕೆ ನಿಮ್ಗೆ ಕೊರಿಯರ್ ಚಾರ್ಜ್, VR ಎಲ್ಲ ಯಾವ್ದಾದ್ರು ಟ್ರಾನ್ಸ್ಪೋರ್ಟ್ ಹಾಕ್ತಾರೆ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಕಳಿಸಿದ್ರೆ ನಾವು ಪೋಸ್ಟ್ ಮಾಡ್ತೀವಿ, ಅಲ್ಲಿಗೆ ಬಂದು ನಿಮ್ಗೆ ತಲುಪುತ್ತೆ ಅಷ್ಟೇ. ಅಲ್ಲಿವರೆಗೆ ಈಗ ಯಾವುದೇ ರೀತಿಯಾದಂಥ ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಅದ್ರಲ್ಲಿ ಯಾವುದು ಬಿಟ್ಟಿಲ್ಲ ನಾವು. ಅಂತ ಡೆವಲಪ್ ಆಗಿಲ್ಲ ಇನ್ನು. ಈಗ ಬೆಳೆಯೋ ಪೈರಲ್ಲಿರೋಂಥ ಉದ್ಯಮಿ ಇದು. ಬೆಳೆಬೇಕು ಅಂದ್ರೆ ಪ್ರತಿಯೊಬ್ಬರ ಒಂದು ಸಹಕಾರ ಬೇಕು. ಖಂಡಿತ ಸಹಕಾರ ಸಿಗುತ್ತೆ ಕರ್ನಾಟಕದವ್ರ. ಒಳ್ಳೇದಾಗ್ಲಿ, ನಿಮ್ ಬಿಸ್ನೆಸ್ ದೊಡ್ಡದಾಗ್ಲಿ. ಮೈಸೂರಿಗೆ ಒಂದು ದೊಡ್ಡ ಆಫೀಸ್ ಮಾಡಿ ನಾನೇ ಬರ್ತೀನಿ ಅಲ್ಲಿಗೆ. ಓಕೆ ವೀಕ್ಷಕರೇ, ಇದಾಗಿತ್ತು ಈ ರಾಂಪುರ ಗ್ರಾಮದ ಒಂದು ಹಪ್ಪಳದ ಬಗ್ಗೆ ಮಾಹಿತಿ. ನಿಮಗೇನಾದ್ರೂ ಬೇಕು ಅಂತಂದ್ರೆ ಅಲ್ಲಿ ಕಾಣ್ತಕ್ಕಂಥ ಫೋನ್ ನಂಬರಿಗೆ ಫೋನ್ ಮಾಡಿದ್ರೆ ನಿಮ್ಮ ಫಂಕ್ಷನ್ಗಳಿಗೆ ಹಪ್ಪಳವನ್ನ ಕಳಿಸ್ಕೊಡ್ತೀನಿ.